ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ರಸಲ್ ಮೇನಿಯಾದಲ್ಲಿ 1300+ ನಮ್ಮ ರೋಮನ್ ರೈನ್ಸ್ ಅವರ ಹಿಸ್ಟಾರಿಕಲ್ ಟೈಟಲ್ ರೇನ್ ಏನಿತ್ತು ಅದು ಎಂಡ್ ಆಗಿದೆ. ಸೊ ಹೊಸ ಏರಾ ಪ್ರಾರಂಭ ಆಗಿದೆ, ಯಾಕಂದ್ರೆ ಹೊಸ ಚಾಂಪಿಯನ್ ಇವತ್ತು ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಿಕ್ಕೆ ಸಿಕ್ಕಿದ್ದಾರೆ. ರಸಲ್ ಮೇನಿಯಾ ಮೈನ್ ಇವೆಂಟ್ ಅಲ್ಲಿ ಏನೇನಾಯ್ತು ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ಲಿಟ್ರಲಿ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಒಂದು ಟರ್ಮು ಈ ಒಂದು ಮೈನ್ ಇವೆಂಟಿಗೆ 100% ಕೂತ್ಕೊಳ್ಳುತ್ತೆ. ಗ್ರೇಟೆಸ್ಟ್ ಮೈನ್ ಇವೆಂಟ್ ಮ್ಯಾಚ್ ಆಫ್ ಆಲ್ ಟೈಮ್ ಅಂತ ಕರಿತೀನಿ. ನನ್ನ ಫೇವ್ರೇಟ್ ಮೈನ್ ಇವೆಂಟ್ ಮ್ಯಾಚ್. ನಿಜವಾಗ್ಲೂ ಇಷ್ಟು ವರ್ಷ ಎಷ್ಟು ರಸಲ್ ಮೇನಿಯಾ ಆಗಿದೆಯೋ ಅದೆಲ್ಲದಕ್ಕೂ ಕೂಡ ಬೆಸ್ಟ್ ರಸಲ್ ಮೇನಿಯಾ ಮೈನ್ ಇವೆಂಟ್ ಅಂತಾನೆ ಹೇಳ್ಬೋದು. ಅಷ್ಟೊಂದು ಶಾಕಿಂಗ್ ಥಿಂಗ್ಸ್ಗಳು, ಶಾಕಿಂಗ್ ಎಲಿಮೆಂಟ್ಸ್ಗಳು, ಎಲ್ಲ ಎಮೋಷನಲ್ಸ್ಗಳು ಆ್ಯಂಡ್ ಅಷ್ಟೇ ಸಿನಿಮಾ ಪೀಕ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಕ್ತು. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೈನ್ ಇವೆಂಟ್ ನ ಪ್ರಾರಂಭದಲ್ಲಿ ನಮಗೆ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರ ಸ್ಪೆಷಲ್ ಎಂಟ್ರೆನ್ಸ್ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ಸಖತ್ತಾಗಿತ್ತು ಅಂತಾನೆ ಹೇಳ್ಬೋದು. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ತಮ್ಮ ವೈಫ್ ಜೊತೆ ಎಂಟ್ರಿನ ಮಾಡ್ತಾರೆ. ಅಂಡ್ ಏನೋ ಒಂದು ಸ್ಕಲ್ ಮಾಸ್ಕ್ ನ ಹಾಕೊಂಡಿರ್ತಾರೆ, ಅದಂತೂ ಸಖತ್ತಾಗಿತ್ತು. ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಬರ್ತಾರೆ. ಇದಾದ್ಮೇಲೆ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ರೋಮನ್ ರೈನ್ಸ್ ಕೂಡ ಸ್ಪೆಷಲ್ ಎಂಟ್ರಿ ಇತ್ತು ಅಂತಾನೆ ಹೇಳ್ಬೋದು. ಆ ಸ್ಪೆಷಲ್ ಎಂಟ್ರಿನೂ ಕೂಡ ಸಖತ್ತಾಗಿತ್ತು. ಇವರಿಬ್ರು ಕೂಡ ರಿಂಗಿಗೆ ಬರ್ತಾರೆ. ಸಮಾಂತಾ ಅವರು ಸಖತ್ತಾಗಿ ಇಂಟ್ರೊಡಕ್ಷನ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ಮ್ಯಾಚ್ ಪ್ರಾರಂಭ ಆಗುತ್ತೆ. ಅಂಡ್ ಮ್ಯಾಚ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಸ್ಲೋ ಫೇಸ್ ಆಗಿ ಸಾಕ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಈ ಮ್ಯಾಚ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಸಖತ್ತು ಡಾಮಿನೇಟ್ ಮಾಡ್ತಾರೆ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ. ಅಂಡ್ ಈ ಮ್ಯಾಚ್ ಅಲ್ಲಿ ಬ್ಲಡ್ ಲೈನ್ ಇತ್ತಲ್ಲ, ಅದು ರೋಮನ್ ರೈನ್ಸ್ ಅವರಿಗೆ ಹೆಲ್ಪ್ ಮಾಡ್ತೋ ಅಥವಾ ಕೋಡಿ ರೋಡ್ಸ್ ಅವರಿಗೆ ಹೆಲ್ಪ್ ಮಾಡ್ತೋ ನನಗಂತೂ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ಮೊದಲನೇದಾಗಿ ನಮ್ಮ ಕೋಡಿ ರೋಡ್ಸ್ ಅವರೇ ಟೇಬಲ್ ನ ತೆಗಿತಾರೆ ಅಂತಾನೆ ಹೇಳ್ಬಹುದು. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಹೊಡೆದ್ಬಿಟ್ಟು ಟೇಬಲ್ ನ ಮತ್ತೊಮ್ಮೆ ಅದ್ರ ಸಂದಿಗೆ ತೊಳ್ತಾರೆ. ಇದಾದ್ಮೇಲೆ ಇವರಿಬ್ರು ಕ್ರೌಡ್ ಮಧ್ಯೆ ಕೂಡ ಹೋಗಿ ರೆಸ್ಸಲ್ ನ ಮಾಡ್ತಾರೆ. ಕ್ರೌಡ್ ಹತ್ರನು ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವರಿಗೆ ಒಂದು ಸುಪ್ಲೆಕ್ಸ್ ನ ಹಾಕ್ತಾರೆ. ಅಂಡ್ ಅದಾದ್ಮೇಲೆ ರಿಂಗ್ ಒಳಗಡೆನು ಕೂಡ ಕರ್ಕೊಂಡು ಬರ್ತಾರೆ. ಸೊ ರಿಂಗ್ ಒಳಗಡೆ ಬಂದ್ಬಿಟ್ಟು ನಮ್ಮ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಒಂದು ಕೋಡಿ ಕಟ್ಟರ್ ನ ಹಾಕೋದಕ್ಕೆ ಜಂಪ್ ಮಾಡ್ತಾರೆ. ಬಟ್ ಅದನ್ನ ರಿವರ್ಸ್ ಮಾಡಿ ನಮ್ಮ ರೋಮನ್ ರೈನ್ಸ್ ಅವರೇ ಕೋಡಿ ರೋಡ್ಸ್ ಅವರಿಗೆ ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡ್ತಾರೆ. ಲಿಟ್ರಲಿ ಅಪರೂಪ ನಾವು ನೋಡೋದು ರೋಮನ್ ರೈನ್ಸ್ ಅವರು ತಮ್ಮ ಅಪೋನೆಂಟ್ ನ ಫಿನಿಶರ್ ನ ಯೂಸ್ ಮಾಡೋದನ್ನ. ಬಟ್ ಕೋಡಿ ರೋಡ್ಸ್ ಅವರ ಫಿನಿಶರ್ ನ ಯೂಸ್ ಮಾಡಿದ್ ನೋಡಿ ನನಗಂತೂ ಸಖತ್ತು ಖುಷಿ ಆಯ್ತು. ಬಟ್ ಇಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಪಿನ್ ಫಾಲ್ ನ ತಪ್ಪಿಸ್ತಾರೆ ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ಇವರಿಬ್ರು ಇನ್ನೂ ಕೂಡ ರೆಸಲ್ ನ ಕಂಟಿನ್ಯೂ ಮಾಡ್ತಾರೆ. ಅಂಡ್ ಒಂದು ಮೂಮೆಂಟ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಅಪ್ಪರ್ ಎಂಡ್ ನ ತಗೊಂಡು ರೋಮನ್ ರೈನ್ಸ್ ಅವರಿಗೆ ಅನೌನ್ಸರ್ ಟೇಬಲ್ ನ ಬ್ರೇಕ್ ಮಾಡಿಸ್ಬೇಕು ಅಂತ ಹೋಗ್ತಾರೆ. ಬಟ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಕೋಡಿ ರೋಡ್ಸ್ ಅವರಿಗೆ ಒಂದು ಲೋ ಬ್ಲೋ ನ ಕನೆಕ್ಟ್ ಮಾಡಿ ಕೋಡಿ ರೋಡ್ಸ್ ಅವರಿಗೇನೆ ಅನೌನ್ಸರ್ ಟೇಬಲ್ ಮೇಲೆ ಪವರ್ ಬಾಂಬ್ ನ ಹಾಕಿ ಅನೌನ್ಸರ್ ಟೇಬಲ್ ನ ಬ್ರೇಕ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ಕೋಡಿ ರೋಡ್ಸ್ ಅವ್ರನ್ನ ರಿಂಗ್ ಮೇಲ್ಗಡೆ ಕರ್ಕೊಂಡು ಬಂದ್ಬಿಟ್ಟು ಒಂದು ಸೂಪರ್ ಮ್ಯಾನ್ ಪಂಚ್ ನ ಕನೆಕ್ಟ್ ಮಾಡ್ತಾರೆ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಕಿಕ್ಔಟ್ ಮಾಡ್ತಾರೆ. ಇದಾದ್ಮೇಲೆ ಒಂದು ಸ್ಪಿಯರ್ ನು ಕೂಡ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಅದನ್ನ ತಪ್ಪಿಸ್ತಾರೆ. ಅಂಡ್ ಅದ್ರ ಬದಲಾಗಿ ಕೋಡಿ ಕಟ್ಟರ್ ನ ಕನೆಕ್ಟ್ ಮಾಡ್ಬಿಟ್ಟು ಒಂದು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ರೋಮನ್ ರೈನ್ಸ್ ಅವರು ಅದನ್ನ ತಪ್ಪಿಸ್ಕೊಂಡು ಸ್ಪಿಯರ್ ಹಾಕೋದಕ್ಕೆ ಅಂತ ಬರ್ತಾ ಇರ್ತಾರೆ. ಬಟ್ ಸಡನ್ ಆಗಿ ಇಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರೇ ರೋಮನ್ ರೈನ್ಸ್ ಅವರಿಗೆ ಸ್ಪಿಯರ್ ಹಾಕ್ತಾರೆ. ಸ್ಪಿಯರ್ ಕೂಡ ಸಖತ್ತಾಗಿತ್ತು ಅಂತಾನೆ ಹೇಳ್ಬಹುದು. ಪಿನ್ ಮಾಡ್ತಾರೆ. ಬಟ್ ನಮ್ಮ ಟ್ರೈಬಲ್ ಚೀಫ್ ಅವರು ಆ ಒಂದು ಪಿನ್ ಫಾಲ್ ನ ಬ್ರೇಕ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರು ತಮ್ಮ ಫಿನಿಶರ್ ಕ್ರಾಸ್ ರೋಡ್ ನು ಕೂಡ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. 2 ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿರ್ತಾರೆ. ಮೂರನೇದನ್ನ ಕನೆಕ್ಟ್ ಮಾಡಬೇಕಾದ್ರೆ ಸಡನ್ ಆಗಿ ನಮಗೆ ಜಿಮ್ಮಿ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿಂದ ಮ್ಯಾಚ್ ನೆಕ್ಸ್ಟ್ ಲೆವೆಲ್ ಗೆ ಟರ್ನ್ ಆಗುತ್ತೆ ಅಂತಾನೆ ಹೇಳ್ಬಹುದು. ನಮ್ಮ ಜಿಮ್ಮಿ ಊಸೋ ಅವರು ಬಂದ್ಬಿಟ್ಟು ಕೋಡಿ ರೋಡ್ಸ್ ಅವರಿಗೆ ಒಂದು ಸೂಪರ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಓಕೆ, ರೋಮನ್ ರೈನ್ಸ್ ಅವರಿಗೆ ಜಿಮ್ಮಿ ಊಸೋ ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಇನ್ನೇನೋ ರೋಮನ್ ರೈನ್ಸ್ ಅವರು ಗೆಲ್ತಾರೆ ಅನ್ನೋ ಅಷ್ಟರಲ್ಲಿ ನಮ್ಮ ಕೋಡಿ ರೋಡ್ಸ್ ಅವ್ರಿಗೆ ಹೆಲ್ಪ್ ಮಾಡೋದಕ್ಕೆ ನಮ್ಮ ಜೇ ಊಸೋ ಅವರು ನೋಡೋದಕ್ಕೆ ಸಿಗ್ತಾರೆ. ಜೇ ಊಸೋ ಅವರು ಬರ್ತಿದ್ದಂಗೆ ರೋಮನ್ ರೈನ್ಸ್ ಅವರು ಜಿಮ್ಮಿ ಊಸೋನ ಕಳಿಸ್ತಾರೆ, ಹೋಗೋ ಒಂದ್ ಮೇಲೆ ಅಟ್ಯಾಕ್ ಮಾಡುವಂತ. ಅಂಡ್ ನಮ್ಮ ಜಿಮ್ಮಿ ಊಸೋ ಅವರು ಕೂಡ ಹೋಗ್ತಾರೆ. ಅಂಡ್ ನಮಗೆ ಜೇ ಹಾಗೆ ಜಿಮ್ಮಿ ಊಸೋ ಅವರ ಒಂದು ಫೈಟ್ ನೋಡೋದಕ್ಕೆ ಸಿಗುತ್ತೆ ರ್ಯಾಂಪ್ ಹತ್ರ. ಅಂಡ್ ನಮ್ಮ ಜೇ ಊಸೋ ಅವರು ಜಿಮ್ಮಿ ಊಸೋ ಅವರಿಗೆ ರ್ಯಾಂಪ್ ಕೆಳಗಡಿಕೆ ಒಂದು ಸ್ಪಿಯರ್ ನ ಹಾಕ್ತಾರೆ. ಅಂಡ್ ಟೇಬಲ್ ಕೂಡ ಮುರಿದೋಗುತ್ತೆ. ಆ ಮೂಮೆಂಟ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಸಖತ್ತು ಶಾಕ್ ಆಗ್ತಾರೆ ಅಂತಾನೆ ಹೇಳ್ಬಹುದು. ಇನ್ನ ಒಂದು ಮೂಮೆಂಟ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಬ್ಯಾರಿಕೇಡ್ ಹತ್ರ ಹೋಗಿರ್ತಾರೆ. ಸಡನ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವರಿಗೆ ಬ್ಯಾರಿಕೇಡ್ ಥ್ರೂ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ದಿಸ್ ಈಸ್ ಆಸಮ್ ಅನ್ನೋ ಒಂದು ಚಾನ್ಸ್ ಗಳು ನಮಗೆ ಆ ಟೈಮಲ್ಲಿ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಓಕೆ, ಇಲ್ಲಿ ರೋಮನ್ ರೈನ್ಸ್ ಅವರ ಕತೆ ಮುಗೀತು. ನಮ್ಮ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವ್ರನ್ನ ಕರ್ಕೊಂಡು ರಿಂಗ್ ಒಳಗಡೆ ಬರ್ತಾರೆ. ತಮ್ಮ ಫಿನಿಶರ್ ಕ್ರಾಸ್ ರೋಡ್ ನ ಹಾಕೋದಕ್ಕೆ ಮತ್ತೆ ಎತ್ಕೋತಾರೆ. 2 ಕ್ರಾಸ್ ರೋಡ್ ನ ಹಾಕಿರ್ತಾರೆ. ಸಡನ್ ಆಗಿ ನಮ್ಮ ಸೋಲೋ ಸಿಕಾವ್ ಅವರು ಬಂದ್ಬಿಟ್ಟು
ಕೋಡಿ ರೋಡ್ಸ್ ಅವರಿಗೆ ಸುಮೋವನ್ ಸ್ಪೈಕ್ ನ ಕನೆಕ್ಟ್ ಮಾಡ್ತಾರೆ ಅಂಡ್ ನಮ್ಮ ರೋಮನ್ ರೈನ್ಸ್ ಅವ್ರನ್ನ ತೆಗ್ದಿ ಕೋಡಿ ರೋಡ್ಸ್ ಅವರ ಮೇಲೆ ಹಾಕ್ತಾರೆ. ಬಟ್ ನಮ್ಮ ಕೋಡಿ ರೋಡ್ಸ್ ಅವರು ಕಿಕ್ಔಟ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಸೋಲೋ ಸಿಕೋವಾ ಹಾಗೆ ರೋಮನ್ ರೈನ್ಸ್ ಇಬ್ರು ಕೂಡ ಸೇರ್ಕೊಂಡು ಸ್ಪಿಯರ್ ಸ್ಪೈಕ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಅದಕ್ಕೂ ಕೂಡ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಪಿನ್ನಿಗೆ ಕೋಡಿ ರೋಡ್ಸ್ ಅವರು ಕಿಕ್ಔಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಸಖತ್ ಶಾಕ್ ಆಗಿ ಹೋಗ್ತಾರೆ ಎಲ್ಲರೂ ಕೂಡ. ಅಂಡ್ ಸಡನ್ ಆಗಿ ನಮಗೆ ಜಾನ್ ಸಿನಾ ಅವರ ಥೀಮ್ ಸಾಂಗ್ ನೋಡೋದಿಕ್ಕೆ ಸಿಗುತ್ತೆ. ನನಗಂತೂ ತುಂಬಾನೇ ಶಾಕ್ ಆಯ್ತು, ಜಾನ್ ಸಿನಾ ಅವರು ಬಂದ್ರಲ್ಲ ಅಂತ. ನಮ್ಮ ಜಾನ್ ಸಿನಾ ಅವರು ಬರ್ತಾರೆ, ಸೋಲೋ ಸಿಕೋವಾ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ರೋಮನ್ ರೈನ್ಸ್ ಅವರಿಗೆ ಒಂದು ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡಿ ಸೋಲೋ ಸಿಕೋವಾ ಅವ್ರನ್ನ ರಿಂಗ್ ಇಂದ ಕೆಳಗಡೆ ಕರ್ಕೊಂಡು ಹೋಗಿ ಸೋಲೋ ಸಿಕೋವಾ ಅವರಿಗೆ ಅನೌನ್ಸರ್ ಟೇಬಲ್ ಮೇಲೆ ಒಂದು ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಸಡನ್ ಆಗಿ ಅಲ್ಲಿಗೆ ನಮ್ಮ ಫೈನಲ್ ಬಾಸ್ ದ ರಾಕ್ ಅವರು ಕೂಡ ನೋಡೋದಿಕ್ಕೆ ಸಿಗ್ತಾರೆ. ಲಿಟ್ರಲಿ ಗೂಸ್ ಬಮ್ ಮೂಮೆಂಟ್ ಗುರು. ಜಾನ್ ಸಿನಾ ರಾಕ್ ಒಂದೇ ಸ್ಟೇಜ್ ಅಲ್ಲಿ. ನಮ್ಮ ರಾಕ್ ಅವರು ಬರ್ಬೇಕಾದ್ರೆ ಜಾನ್ ಸಿನಾ ಅವರ ಸ್ಪೇಸ್ ಎಕ್ಸ್ಪ್ರೆಷನ್ ಮಾತ್ರ ಸಖತ್ತಾಗಿತ್ತು. ನಮ್ಮ ರಾಕ್ ಅವರು ಬರ್ತಾರೆ, ನಮ್ಮ ಜಾನ್ ಸಿನಾ ಅವರು ಕೂಡ ರಿಂಗ್ ಮೇಲೆ ಹತ್ತುತ್ತಾರೆ. ಇವರಿಬ್ಬರ ನಡುವೆ ಒಂದು ಫೇಸ್ ಆಫ್ ನೋಡೋದಿಕ್ಕೆ ಸಿಗುತ್ತೆ. ನಮ್ಮ ಜಾನ್ ಸಿನಾ ಅವರು ಫೈಟ್ ನ ಮಾಡೋದಿಕ್ಕೆ ಶರ್ಟ್ ನ ತೆಗ್ದಾಕ್ತಾರೆ ಅಂಡ್ ಬಾ ಅಂತ ಕರೀತಾರೆ, ಅಟ್ಯಾಕ್ ಮಾಡೋದಿಕ್ಕೆ ಹೋಗ್ತಾರೆ. ಬಟ್ ನಮ್ಮ ರಾಕ್ ಅವರೇ ಜಾನ್ ಸಿನಾ ಅವರಿಗೆ ಒಂದು ರಾಕ್ ಬಾಟಮ್ ನ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ತನ್ನ ಸೊಂಟದಲ್ಲಿರ್ತಕ್ಕಂತಹ ಬೆಲ್ಟ್ ನ ತಗೋತಾರೆ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಸಡನ್ ಆಗಿ ಶೀಲ್ಡ್ ಥೀಮ್ ಸಾಂಗ್ ಕೇಳಿಸ್ಬಿಡುತ್ತೆ. ನನಗ್ ಸಖತ್ ಶಾಕು. ಶೀಲ್ಡ್ ಬರ್ತಾ ಇದೆಯಾ? ಶೀಲ್ಡ್ ಅಲ್ಲಿ ಯಾರ್ಯಾರು ಇದ್ದಾರೆ? ಸೆಥ್ರೋಲೆನ್ಸ್ ಇದ್ದಾರೆ, ಡೀನ್ ಆಂಬ್ರೋಸ್ ಇದ್ದಾರೆ. ಸೆಥ್ರೋಲೆನ್ಸ್ ಅವರು ಬರೋದಾದ್ರೆ ತಮ್ಮ ನಾರ್ಮಲ್ ಎಂಟ್ರೆನ್ಸ್ ಅಲ್ಲೇ ಬರೋರು, ಇದೇನ್ ಗುರು ಶೀಲ್ಡ್ ಎಂಟ್ರೆನ್ಸ್ ಅಲ್ಲಿ ಡೀನ್ ಆಂಬ್ರೋಸ್ ಅವ್ರು ಏನಾದ್ರು ಬರ್ತಾ ಇದಾರೆ ಅಂತ ನಾನಂತೂ ಸಖತ್ತು ಶಾಕ್ ಆಗೋದೆ. ರಾಕ್ ಅವರು ಕೂಡ ಸಖತ್ತು ಶಾಕ್ ಆಗಿದ್ರು. ಅಂಡ್ ಹಿಂದೆಯಿಂದ ನಮ್ಮ ಸೆಥ್ರೋಲೆನ್ಸ್ ಅವರು ಚೇರ್ ತಗೊಂಡು ಹೊಡೆಯೋದಕ್ಕೆ ಬಂದಿದ್ರು ರಾಕ್ ಅವರಿಗೆ. ಬಟ್ ಅದನ್ನ ನೋಡಿ ರೋಮನ್ ರೈನ್ಸ್ ಅವರು ಸೆಥ್ರೋಲೆನ್ಸ್ ಅವರಿಗೆ ಒಂದು ಸೂಪರ್ ಮ್ಯಾನ್ ಪಂಚ್ ನ ಕನೆಕ್ಟ್ ಮಾಡಿಬಿಡ್ತಾರೆ. ಅಂಡ್ ಇಲ್ಲಿ ನಮ್ಮ ಸೆಥ್ರೋಲೆನ್ಸ್ ಅವರು ಶೀಲ್ಡ್ ಡ್ರೆಸ್ ನ ಹಾಕೊಂಡು ಬಂದಿದ್ರು. 100% WWE ಅವರು ಇಲ್ಲಿ ಸೆಥ್ರೋಲೆನ್ಸ್ ಆಗಿ ರೋಮನ್ ರೈನ್ಸ್ ಅವರ ಫ್ಯೂಡ್ ನ ಪ್ಲಾನ್ ಮಾಡೋದಕ್ಕೆ ಈ ರೀತಿ ಒಂದು ಆಂಗಲ್ ನ ಪ್ಲಾನ್ ಮಾಡಿದ್ರು. ಸೊ ನಮ್ಮ ರೋಮನ್ ರೈನ್ಸ್ ಅವರು ಸೆಥ್ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಓಕೆ, ಈಗ ನಮ್ಮ ರಾಕ್ ಆಗಿ ರೋಮನ್ ರೈನ್ಸ್ ಅವರು ಸೇರ್ಕೊಂಡು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸ್ತಾರೆ ಅಂತ ಅನ್ಕೊಂಡಿದ್ದೆ. ಸಡನ್ ಆಗಿ ನಮಗೆ ಅಂಡರ್ಟೇಕರ್ ಅವರ ಥೀಮ್ ಸಾಂಗ್ ಪ್ಲೇ ಆಗುತ್ತೆ. ಗಾಯ್ಸ್, ಇನ್ನು ಯಾರ್ಯಾರು ಬರ್ತಾ ಇದಾರೆ ಅಂತ ನನಗಂತೂ ಶಾಕ್ ಆಗೋಯ್ತು. ರೋಮನ್ ರೈನ್ಸ್ ಅವ್ರನ್ನ ಸೋಲಿಸೋದಕ್ಕೆ ಲೈಟ್ಸ್ ಆಫ್ ಆಗುತ್ತೆ, ಲೈಟ್ಸ್ ಆನ್ ಆಗುತ್ತೆ. ನಮ್ಮ ಅಂಡರ್ಟೇಕರ್ ಅವರು ರಾಕ್ ಅವರ ಹಿಂದೆ ನಿಂತಿರ್ತಾರೆ. ಅಂಡರ್ಟೇಕರ್ ಅವರು ರಾಕ್ ಅವರಿಗೆ ಒಂದು ಚೋಕ್ ಸ್ಲಾಮ್ ನ ಕನೆಕ್ಟ್ ಮಾಡ್ತಾರೆ. ಸಡನ್ ಆಗಿ ಲೈಟ್ ಆಫ್ ಆಗಿ ಮತ್ತೊಮ್ಮೆ ಲೈಟ್ ಆನ್ ಆಗುತ್ತೆ. ರಿಂಗ್ ಅಲ್ಲಿ ರಾಕ್ ಇರೋದಿಲ್ಲ, ಅಂಡರ್ಟೇಕರ್ ಇರೋದಿಲ್ಲ, ಜಾನ್ ಸಿನಾ ಇರೋದಿಲ್ಲ, ಸೋಲೋ ಸಿಕೋವಾ ಇರೋದಿಲ್ಲ. ಒಂದು ಚೇರ್ ಇರುತ್ತೆ. ರೋಮನ್ ರೈನ್ಸ್ ಅವರು ಆ ಕಡೆ ಇರ್ತಾರೆ, ಕೋಡಿ ರೋಡ್ಸ್ ಅವರು ಈ ಕಡೆ ಇರ್ತಾರೆ. ನಮ್ಮ ರೋಮನ್ ರೈನ್ಸ್ ಅವರು ಚೇರ್ ನ ತಗೋತಾರೆ. ಓಕೆ, ಈಗ ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಅನ್ಕೊಂಡ್ರೆ ರೋಮನ್ ರೈನ್ಸ್ ಅವರ ಪಕ್ಕದಲ್ಲಿ ಸೆತ್ ರೋಲೆನ್ಸ್ ಅವರು ಕೂಡ ಇರ್ತಾರೆ. ನಮ್ಮ ರೋಮನ್ ರೈನ್ಸ್ ಅವರಿಗೆ ಸೆತ್ ರೋಲೆನ್ಸ್ ಅವರು ಶೀಲ್ಡ್ ಅಲ್ಲಿ ರೋಮನ್ ರೈನ್ಸ್ ಅವರಿಗೆ ಬಿಟ್ರೇಲ್ ಮಾಡಿರ್ತಾರಲ್ಲ, ಆ ಒಂದು ಮೂಮೆಂಟ್ ನೆನಪಾಗುತ್ತೆ. ಅಂಡ್ ಆ ಚೇರ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಸೆತ್ ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಒಂದು ಆಪರ್ಚುನಿಟಿ ಸಿಗುತ್ತೆ ನಮ್ಮ ಕೋಡಿ ರೋಡ್ಸ್ ಅವರಿಗೆ. ನಮ್ಮ ರೋಮನ್ ರೈನ್ಸ್ ಅವರು ಸ್ಪಿಯರ್ ಹಾಕೋದಕ್ಕೆ ಹೋಗ್ತಾರೆ. ಬಟ್ ಅದನ್ನ ಡಾಜ್ ಮಾಡಿ ನಮ್ಮ ಕೋಡಿ ರೋಡ್ಸ್ ಅವರು ಕಂಟಿನ್ಯೂಸ್ ಆಗಿ 3 ಕ್ರಾಸ್ ರೋಡ್ ಗಳನ್ನ ಕನೆಕ್ಟ್ ಮಾಡಿ ರೋಮನ್ ರೈನ್ಸ್ ಅವ್ರನ್ನ ಪಿನ್ ಮಾಡಿ ಇವತ್ತಿನ ಈ ರಸಲ್ ಮೇನಿಯಾದಲ್ಲಿ ಹೊಸ ಅನ್ಡಿಸ್ಪ್ಯೂಟೆಡ್ WWE ಯೂನಿವರ್ಸಲ್ ಚಾಂಪಿಯನ್ ಆಗಿದ್ದಾರೆ. ಅಂಡ್ ನಮ್ಮ ಸಮಂತಾ ಅವರು ಆ ರೀತಿ ಅನೌನ್ಸ್ ಮಾಡಬೇಕಾದ್ರೆ ಅವರ ಫೇಸ್ ಅಲ್ಲೂ ಕೂಡ ತುಂಬಾನೇ ಎಕ್ಸ್ಪ್ರೆಷನ್, ತುಂಬಾ ಎಮೋಷನಲ್ ಆಗಿ ಅವರು ಕೂಡ ಕಾಣಿಸ್ತಾ ಇದ್ರು. ಸೊ ಫೈನಲಿ ನಮ್ಮ ಕೋಡಿ ರೋಡ್ಸ್ ಅವರು ಇವತ್ತಿನ ರಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಡಿಥ್ರೋನ್ ಮಾಡಿದ್ದಾರೆ. ಅಂಡ್ ಅವರು ತಮ್ಮ ಸ್ಟೋರಿನ ಫಿನಿಶ್ ಮಾಡಿದ್ದಾರೆ. ಇದಾದ್ಮೇಲೆ ಸ್ಟೇಜ್ ಮೇಲೆ ಎಲ್ಲರೂ ಕೂಡ ಬಂದ್ಬಿಡ್ತಾರೆ. ನಮ್ಮ ಜಾನ್ ಸಿನಾ, ರ್ಯಾಂಡಿ ಆರ್ಟನ್, ಕೆವಿನ್ ಓವೆನ್, ಸ್ಯಾಮಿ ಝೈನ್ ಇವರೆಲ್ಲರೂ ಕೂಡ ಬರ್ತಾರೆ. ಕೋಡಿ ರೋಡ್ಸ್ ಅವ್ರನ್ನ ಸೆಲಿಬ್ರೇಟ್ ಮಾಡ್ತಾ ಇರ್ತಾರೆ. ನಮ್ಮ CM ಪಂಕ್ ಅವರು ಕೂಡ ಬರ್ತಾರೆ. ಕೋಡಿ ರೋಡ್ಸ್ ಅವ್ರನ್ನ ಎಗ್ಲು ಮೇಲೆ ಹೊತ್ಕೊಂಡು ಸೆಲಿಬ್ರೇಟ್ ಮಾಡ್ತಾ ಇರ್ತಾರೆ. ನಮ್ಮ ಕೋಡಿ ರೋಡ್ಸ್ ಅವರು ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ನ ತಿಳಿಸ್ತಾರೆ. ಅವರ ತಂದೆ, ತಾಯಿ, ಹೆಂಡತಿ, ತಂದೆ ಬಂದಿರಲಿಲ್ಲ, ತಾಯಿ, ಹೆಂಡತಿ ಇವರೆಲ್ಲರನ್ನೂ ಕೂಡ ನಮ್ಮ ಕೋಡಿ ರೋಡ್ಸ್ ಅವರು ತಪ್ಕೋತಾರೆ. ಅಂಡ್ ಸೆತ್ ರೋಲೆನ್ಸ್ ಅವ್ರಿಗೂ ಕೂಡ ತುಂಬಾನೇ ಲಾಟ್ಸ್ ಆಫ್ ಥ್ಯಾಂಕ್ಸ್ ನ ತಿಳಿಸ್ತಾರೆ. ಇದಾದ್ಮೇಲೆ ಮೈಕ್ ನ ತಗೊಂಡು ಈ ಮೂಮೆಂಟ್ ಅಲ್ಲಿ ನಾನು ಇಲ್ಲಿ ಇಬ್ರು ವ್ಯಕ್ತಿಗಳನ್ನ ಕರೀತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮ ಟ್ರಿಪಲ್ ಎಚ್ ಅವ್ರನ್ನ ಕರೀತಾರೆ. ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಬಂದಾಗ ಕೋಡಿ ರೋಡ್ಸ್ ಅವ್ರನ್ನ ಹಗ್ ಕೂಡ ಮಾಡ್ತಾರೆ. ಸೊ ಸಖತ್ ಎಮೋಷನಲ್ ಮೂಮೆಂಟ್ ಅಂತಾನೆ ಹೇಳ್ಬಹುದು. ಸೊ ನಮ್ಮ ಕೋಡಿ ರೋಡ್ಸ್ ಅವರು ಹೇಳಿದ್ದಾರೆ ಇವತ್ತಿಂದ ಹೊಸ ಏರಾ ಪ್ರಾರಂಭ ಆಗಿದೆ ಅಂತ. ಸೊ ಗಾಯ್ಸ್, ಹೊಸ ಏರಾ WWE ಹೊಸ ಏರಾ ಪ್ರಾರಂಭ ಆಗಿದೆ. ಅಂಡ್ ಹೊಸ ಏರಾದಲ್ಲಿ ಹೊಸ ಚಾಂಪಿಯನ್ಸ್ ನಮಗೆ ಇವತ್ತು ನೋಡೋದಿಕ್ಕೆ ಸಿಗ್ತಿದ್ದಾರೆ. ನನಗಂತೂ ಗಾಯ್ಸ್ ಸಖತ್ತು ಶಾಕಿಂಗ್ ಆಗಿತ್ತು ಅಂಡ್ ಸಖತ್ತು ಎಮೋಷನಲ್ ಮೂಮೆಂಟು ಅಂತಾನೆ ಹೇಳ್ಬೋದು.
ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ನಮ್ಮ ಟ್ರಿಪಲ್ ಎಚ್ ಅವರ ಕ್ಯಾಚ್ ಫ್ರೈಸು ಇಲ್ಲಿ ಸಖತ್ತಾಗಿ ವರ್ಕ್ ಆಗಿದೆ. ರಸಲ್ಮೇನಿಯಾ ಮುಗಿದ್ಮೇಲೆ ತುಂಬಾನೇ ಅಪ್ಡೇಟ್ಸ್ಗಳಿದೆ. ಇವತ್ತಂತೂ ಚಾನಲಲ್ಲಿ ತುಂಬಾನೇ ವಿಡಿಯೋಸ್ಗಳು ಬರುತ್ತೆ. ಅದನ್ನೆಲ್ಲ ನೋಡಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ರೋಮನ್ ರೈನ್ಸ್ ಅವರು ಸೋತಿದ್ಕೆ ನಿಮ್ಮ ರಿಯಾಕ್ಷನ್ನ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.